ಗುಡದ ಮೇಲೆ ಅಲ್ಲಿ ಗವಿ ಐತೆ, ಕತ್ಗೇರ್ಕಿತ್ತು, ಸಣ್ಣ ಹುಡುಗ ನಾವು ಹೆಣಪಣ ಹೋಗಿ ತಿಂತಿತ್ತು ನೋಡಿ, ನಾವು ಮರಿನು ತಿಂತಿತ್ತು, ಟೈಗರ್ ಮರಿ ಅಂತ ಯಾವಾದ್ರೂ ತಿಂತಿತ್ತು. ಈ ಸ್ಟೋರಿ ಒಳಗಿರುವಂತ ಈ ಪ್ಲೇಸ್ ಬಂದ್ಬಿಟ್ಟು ಕಾರಟಗಿ ಸಮೀಪ ದೇವಿ ಕ್ಯಾಂಪ್ ಅನ್ನೋ ಹಳ್ಳಿಯಲ್ಲಿ ಈ ಗವಿ ನಮ್ಗೆ ಇದೆ. ಆ ಗವಿ ಬಂದ್ಬಿಟ್ಟು ಎಲ್ಲಿ ಐತೆ ಅಂದ್ರೆ ಈ ಕಲ್ಲುಗಳು ಕಾಣ್ತಾ ಇದಾವಲ್ಲ, ಈ ಕಲ್ಲುಗಳು ಆ ಕಡೆ ಸೈಡೆ ಈ ಗವಿ ಇರೋದು ಗೈಸ್. ಈ ಊರು ಬಂದ್ಬಿಟ್ಟು ಆ್ಯಕ್ಚುಲಿ ನಮ್ಮ ಸ್ವಂತ ಊರು ಇದೆ. ಇಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಫೇಮಸ್ ಟೆಂಪಲ್ ಇದೆ ಗೈಸ್. ಆ ಫೇಮಸ್ ಟೆಂಪಲ್ ಹತ್ರನೇ ಈ ಗವಿ ಐತಿ. ಇವಾಗ ನಾವು ಫಸ್ಟ್ ಆಫ್ ಆಲ್ ಟೆಂಪಲ್ಗೆ ಹೋಗಿ ಬಂದ್ಬಿಟ್ಟು ಈ ಗವಿಗೆ ಹೋಗಮ್ ಗೈಸ್. ಆ ದಾರಿ ಹೆಂಗ ಏನು ಅನ್ನೋದು ನಾನು ನಿಮ್ಗೆಲ್ಲನೂ ಡೀಟೇಲ್ ಆಗಿ ತೋರಿಸ್ತೀನಿ ಗೈಸ್. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡ್ತಾ ಇರಿ ಗೈಸ್. ಗೈಸ್ ಇವಾಗ ಬಂದ್ಬಿಟ್ಟು ನಾವು ಈ ಗುಹೆಗೆ ಹೋಗಕ್ಕೆ ದಾರಿ ಹುಡುಕ್ತಾ ಇದೀವಿ ಗೈಸ್. ಈಗ ನಾವು ಈ ಗವಿಗೆ ಹೋಗ್ತಾ ಇದೀವಲ್ಲ ನೋಡ್ರಿ, ಇವೆಲ್ಲ ವೈಟ್ ಏನಂದ್ರೆ ಆ್ಯಕ್ಚುಲಿ ನಮ್ಮೂರು ದಸರಾ ಟೈಮಲ್ಲಿ ಇಲ್ಲೆಲ್ಲ ವೈಟ್ ಕಲರ್ ಹಾಕ್ತಾರೆ ಗೈಸ್. ಈಗ ನಾವು ಹೋಗೋದು ಈ ಸೈಡು, ಅಲ್ಲಿನ ಡೆಪ್ತ್ ಇದೆ, ಬರೀ ತೋರಿಸ್ತೀನಿ ನಿಮಗೆ. ಆ ಡೆಪ್ತ್ ಇಳಿಯೋದೇ ಭಾಳ ಡೇಂಜರ್ ಗೈಸ್ ಆ್ಯಕ್ಚುಲಿ, ಯಾಕಂದ್ರೆ ಹಂಗೈತಿ ನೋಡ್ರಿ ಆಲ್ರೆಡಿ ಕೆಳಗಡೆ ಈ ರೂಟ್ ನೋಡ್ರಿ ಗೈಸ್ ಯಾವ ಥರ ಐತಂದ್ರೆ, ಈ ಡೆಪ್ತ್ ನೋಡ್ರಿ ಎಷ್ಟು ಕೆಳಗೈತಿ. ಈ ಸಂಧಿ ಒಳಗೆ ಬಿದ್ದರೆ ನಾವು ಕಲಾಸಿನ ಅಲ್ಲೇ ಲಾಕ್, ಮತ್ತು ಯಾವ JCB ಬಂದು ಕಿತ್ಬೇಕು ನಮ್ಮನ್ನ. ಈಗ ಈ ಕೆಳಗಡೆ ನಾವು ಹೋಗ್ಬೇಕು ಗೈಸ್. ಈಗ ಅಲ್ಲಿದೆ ಆ ರೂಟು, ಈಗ ಇಳಿಬೇಕು, ಇಷ್ಟು ಕೆಳಗೆ ಹೋಗ್ಬೇಕು ನಾವು. ಈಗ ಅಲ್ಲಿಗೆ ಹೋದ್ಮೇಲೆ ಇನ್ನೂ ಕೆಳಗಡೆ ಹೋಗ್ಬೇಕು. ನಿಮಗೆ ರೂಟ್ ತೋರಿಸ್ತೀನಿ ಬರ್ರಿ. ನಾನು ಇಳಿಯೋದು ಅಷ್ಟು ಸಾಮಾನ್ಯ ಅಲ್ಲಿದು ಗಾಯ್ಸ್. ನೋಡ್ರಿ ಇಳಿಯೋ ಮುಂದೆ ಮಾತ್ರ ಭಾಳ ಫುಲ್ಲು ಕೇರ್ಫುಲ್ಲಾಗಿ ಇಳಿಬೇಕಿಲ್ಲಿ. ಯಾವ ಸಂಧಿಯಲ್ಲಿ ಏನು ಬರ್ತೋ ಕೂಡ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಈ ಥರ ಸಂಧಿ ಇದ್ರೆ ಗಾಯ್ಸ್, ನೋಡ್ರಿ ರೂಟ್ ನೋಡ್ರಿ ಯಾವ ಥರ ಐತೆ ಸಂಧಿಯಲ್ಲಿ. ಈ ಗಿಡ ನೋಡ್ರಿ, ಇದು ಎಲ್ಲ ಈ ಸ್ಟೋನ್ ಒಳಗಡೆ ಫಿಕ್ಸ್ ಆಗ್ಬಿಟ್ಟಿದೆ. ಈ ಡೆಪ್ತ್ ನೋಡ್ರಿ ಗೈಸ್, ಈ ಡೆಪ್ತ್ ಹೆಂಗೆ ಬಂದೈತೆ ನೋಡ್ರಿ ಮೇಲ್ಗಡೆಯಿಂದ. ಇದು ನೋಡಿದ್ರೇ ಅರ್ಧ ಭಯ ಬರಕುಂತಿದೆ ಗೈಸ್ ಇಲ್ಲೇ ನಮ್ಗೆ ಆ್ಯಕ್ಚುಲಿ. ಅದೇ ಥರ ಈ ಗಿಡ ನೋಡ್ರಿ ಎಲ್ಲ ನೋಡ್ರಿ ಎಷ್ಟು ನೀಟಾಗಿ ಯಾರೋ ಪ್ಲ್ಯಾನ್ ಮಾಡಿ ಇಟ್ಟಂಗೆ. ಆ ಕಲ್ಲು ಒಳಗಡೆ ಯಾವುದು ಸಣ್ಣದಾಗಿದ್ದರೆ ಶೋಕೇಶ್ನಲ್ಲಿ ಇಡೋಕ್ಕೆ ಎಕ್ಸಲೆಂಟ್ ಇರುತ್ತೆ ಗೈಸ್ ಇದು. ನೋಡ್ರಿ ಇನ್ನೂ ಹೋಗ್ತಾ ಇನ್ನೆಷ್ಟು ವಿಂತೆಗಳು ನೋಡ್ಬೇಕೇನೋ, ಮುಂದಕ್ಕೆ ಹೋಗ್ಬರಿ. ಅಲ್ಲಿ ನೋಡ್ರಿ ಆ ಗವಿ ಬಂದ್ಬಿಟ್ಟು ನಮಗೆ ಅಲ್ಲಿ 2 ಕಲ್ಲುಗಳು ನಡಕ್ಕೆ ಒಂದು ಗ್ಯಾಪ್ ಐತೆ ನೋಡ್ರಿ. ಆ ಗ್ಯಾಪ್ ಮೇಲ್ಗಡೆನೆ ಆ ಗವಿ ಇದೆ. ಅಲ್ಲಿ ನೋಡ್ರಿ ಸೇಮ್ ಆ ಗಿಡ ಕೂಡ ಮೇಲೆ. ಆ್ಯಕ್ಚುಲಿ ನಾವು ಅವಾಗ ಸಣ್ಣ ಹುಡ್ರಿದ್ದಾಗ ಈ ಗಿಡಗಳು ಯಾವಾಗ ಇಲ್ಲ ಗೈಸ್ ಇಲ್ಲಿ. ಇವಾಗ ಯಾಕೆ ಬೆಳಕೊಂಬಿಟ್ಟವು ಫುಲ್ಲು. ಇವಾಗ ಈ ರೂಟ್ ನೋಡ್ರಿ ಅಲ್ಲಿ ಹೋಗೋದು ಹೇಳ್ರಿ. ಈಗ ಎಲ್ಲ ಇವು ನೋಡ್ರಿ, ಇವು ಮುಳ್ಳು ನೋಡ್ರಿ ಸೈಜ್ ನೋಡ್ರಿ, ಇದು ಹಂಗೆ ಒಕ್ಕಡೆ ಚಲೋ. ಗೈಸ್ ನೋಡ್ರಿ ಆವಿನ ಪುರಿ ಇಲ್ಲಿ ನೋಡ್ಗ. ಇಲ್ಲ ಅಂದರೆ ಸ್ವಲ್ಪ ಡೇಂಜರಾಗಿ ನೋಡ್ಬೇಕು ನಾವು, ಆ ಕಡೆ ಈ ಕಡೆ ನೋಡೇ ಹೋಗ್ಬೇಕು ಮೇಲೆ. ಇಲ್ಲಿ ನೋಡ್ರಿ ನಾವು ಬಂದಿದ್ದ ಸ್ಪಾಟಲ್ಲಿ ಯಾವುದೋ ಒಂದು ಮೊಟ್ಟೆಗ ಸೈಜ್ ನೋಡ್ರಿ, ಇದು ಆಲ್ರೆಡಿ 3-4 ಹೊಡೆದ್ಬಿಟ್ಟವ. ಇದು ಮಾತ್ರ ಈ ಸೈಜೇ ನಮ್ಗೆ ಶಾಕ್ ಆಗುಂತಿದ್ಗ. ಏನು ಗುರಿ ಸೈಜು ನಮ್ಮ ನಾರ್ಮಲ್ ಎಗ್ಗಿಗೆ ಡಬಲ್ ಇದೆ ಗೈಸ್ ಇದು. ಇಲ್ಲಿ ನೋಡ್ರಿ ಇಲ್ಲೊಂದು ಎಗ್ಗು ಗೈಸ್, ಇದೇ ನೋಡ್ರಿ ಗವಿ ಮೇಲೆ ನೋಡ್ರಿ. ಇಲ್ಲಿ ಸ್ವಲ್ಪ ಸ್ಟ್ರೇಟ್ ವ್ಯೂ ಹೋಗಮ್ಮ, ಚೆನ್ನಾಗಿ ಕಾಣುತ್ತೆ. ನೋಡ್ರಿ ಗೈಸ್ ಮೇಲ್ಗಡೆ ನೋಡ್ರಿ. ಈ ಪ್ಲೇಸಲ್ಲೇ ಅದೇನು ಕತ್ತಿ ಗುಹೆ ಅಂತಿದ್ರಲ್ಲ ಗೈಸ್, ನಾವೇನು ಸ್ಟಾರ್ಟಿಂಗ್ ಸ್ಟೋರಿ ಕೇಳಿವಲ್ಲ, ಇಲ್ಲೇ ಇರ್ತಿತ್ತಂತ. ಯಾವನ್ನ ಊರಲ್ಲಿ
ಸತ್ತಿದ್ದ ಹೆಣಗಳು ಮತ್ತು ಯಾವನ್ನ ಕರಗಿರ ಇರ್ತಾವಲ್ಲ ಗೈಸ್, ಈಗೀಗೆ ಹುಟ್ಟಿದ ಕರಗಳು ಎಲ್ಲ ಎಳ್ಕೊಂಬಂದ್ಬಿಟ್ಟು ಇದರಲ್ಲಿ ಅದು ವಾಸಿ ಮಾಡ್ತಿತ್ತಂತ. ಅಂದರೆ ಇಲ್ಲಿದ್ದ ಅದನ್ನ ತಿನ್ಕಂತ ಇಲ್ಲಿರ್ತಿತ್ತು. ಈಗ ಏನು ಮಾಡೋ ಅಂದರೆ ಈ ಮೇಲ್ಗಡೆ ಹೋಗಿ ನಾವು ಅದು ನೋಡೋಣ ಅಲ್ಲಿ ಏನಾಯ್ತಂತ. ಫಸ್ಟ್ ಆಫ್ ಆಲ್ ನಾನು ಹೋಗೋ ಒಳಗೆ ಇದು ನೋಡಿದೇನೆ ಅರ್ಧ ಭಯ ಬರೋದಿದ್ದೆ. ನೋಡಮ್ಮ ತಡ್ರಿ, ಚಪ್ಪಲಿ ಬುಳ್ಳ ಹಂಗೆವಲ್ಲ, ಚಪ್ಪಲಿ ಗ್ರಿಪ್ ಸಿಗಲ್ಲ. ಹಾಂ ಯಾರೋ ಸೌಂಡ್ ಬರೋಕೆ ಕುಂತೈತಿ ಇಲ್ಲಿ, ಕುಚ್ಚು ಕುಚ್ಚಕ್ಕಂತ. ಕನಕ ಪುಡಿ. ಸೌಂಡ್ ಹೆವಿ ಐತಿ ಗೈಸ್. ನೋಡ್ರಿ ಮೇಲ್ಗಡೆ ಈಗ ಹೋಗ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಅದಕ್ಕೆ ನಾನು ಹೋಗ್ತಿಲ್ಲ ಗೈಸ್, ಕ್ಯಾಮ್ರಾ ಕಳಿಸ್ತಾ ಇದ್ದೀನಿ. ಫಸ್ಟ್ ಏನೈತೆ ನೋಡೋಣ ಅಂತ. ಮೇಲೆ ಇಲ್ಲೇನು ಕಾಣ್ತಿಲ್ಲ. ಇನ್ನೊಂದು ಸ್ವಲ್ಪ ಹೋಗ್ಬೇಕಂದ್ರೆ ಇಲ್ಲಿ ನಮಗೆ ಕಾಲಿಡಾಕಿಲ್ಲ ಮೇನ. ಈ ಕಡೆ ಏನಿಲ್ಲ, ಓಪನ್ ಐತೆ. ಮೇಲ್ಗಡೆ ಕೂಡ ಮ್ಯಾಚಿಗೆ ನಾನು ಸ್ವಲ್ಪ ಗಾಯ್ಸ್ ಆ ಮೇಲ್ಗಡೆ ನೋಡ್ರಿ. ಮೋಸ್ಟ್ಲಿ ಆ ಗಿಡ ನೋಡಿವಲ್ಲ, ಆ ಗಿಡದ ಬ್ರ್ಯಾಂಚ್ ಇಲ್ಲೇ ನೋಡ್ರಿ. ಈ ಕಡೆ ಏನೋ ಇದ್ದಂಗೆ ಐತಲ್ರಿ. ಒಂದು ಸೆಕೆಂಡ್. ಅಮ್ಮ ನೋಡ್ರಿ ಗೈಸ್, ಒಳಗೆ ಕೂಡ ಆ ಕಡೆ ಒಂದು ಸೆಕೆಂಡ್ ಲೈಟ್ ಹಾಕ್ತೀನಿ ತಡ್ರಿ. ಎಸ್ ಇಲ್ಲಿ ಏನೋ ವಾಟ್ರ್ ಇದೆ. ಅಂದರೆ ಮೇಲಿಂದ ಏನೋ ಸೋರ್ತೈತಾ ಏನೋ. ಲೈಟ್ ಹಾಕ್ತೀನಿ ತಡ್ರಿ. ಈ ಗ್ಯಾಪಲ್ಲಿ ಅಂತ ಏನೋ ಕಾಣಲ್ಲ ನನಗೆ. ಸ್ಮೆಲ್ ಹೆವಿ ಸ್ಮೆಲ್ಲು. ನೋಡ್ರಿ ಈ ಗ್ಯಾಪಲ್ಲಂತೂ ನಮಗೆ ಏನೂ ಇಲ್ಲ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಏನೋ ಲೈಟಾಗಿ ಹಸಿದೆ ಗ್ಯಾಸ್. ಅದು ಏನಂತ ಗೊತ್ತಾಗಬೇಕು ನಮಗೆ. ಈಗ ಸ್ಮೆಲ್ ಮಾತ್ರ ಬಾಬಾ ಹೆವಿ ಸ್ಮೆಲ್ ಗೈಸ್. ಏನೋ ಸತ್ತಿದ ಸ್ಮೆಲ್ಲು ಪ್ಲಸ್ ಏನೇನೋ ಸುಟ್ಟಿದ ಸ್ಮೆಲ್ಲು ಎಲ್ಲ ಸೇರಿ ಬರೋದು ಇಲ್ಲಿ. ಕೆಳಗಡೆ ನೋಡೋಕೆ ಸಿಂಪಲ್ ಆಗೈತಿ, ಬಟ್ ಈ ರೂಟ್ ನೋಡ್ರಿ ಯಾವ ಥರ ಐತಿ. ಎಷ್ಟು ಟೈಟ್ ಐತಿ ನೋಡ್ರಿ. ಏರ್ಲಿಕ್ಕೆ ಅಂದರೆ ಸ್ಟೆಪ್ಸ್ ಚೆನ್ನಾಗೈತೆ. ಅಲ್ಲಿ ಕಾಲಿಡೋಕೆ ಇಲ್ಲಿ ಕಾಲಿಡೋಕೆ ಈ ಗ್ಯಾಪಲ್ಲಿ ಸ್ಟೆಪ್ಸ್ ಚೆನ್ನಾಗೈತೆ. ಗ್ಯಾಸ್ ಫಸ್ಟ್ ಆಫ್ ಆಲ್ ನಾವು ಈ ಸ್ಮೆಲ್ಗೆ ಇಲ್ಲಿ ಇರೋದು ಆಗ್ತಿಲ್ಲ. ಅಲ್ಲೇನೋ ಇದೆ ಸಮಥಿಂಗ್. ಬಟ್ ಏನಂದರೆ ಇನ್ನು ಇದಕ್ಕಿಂತ ಮುಂದಕ್ಕೆ ಹೋಗೋಕೆ ಆಗಲ್ಲ ಗೈಸ್. ಅಲ್ಲಿ ನೋಡ್ರಿ ಫುಲ್ ಆಲ್ರೆಡಿ, ಯಾಕಂದರೆ ಫುಲ್ಲು ಬಾಡಿ ಎಲ್ಲ ಬೇವರಾಗ್ಬಿಟ್ಟಿದೆ ನೋಡ್ರಿ. ಮುಂದಕ್ಕಂತೂ ಇನ್ನು ಹೋಗೋಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಕೂಡ ಇಷ್ಟೇ ಏನ. ಬ್ಯಾಕ್ ಸೈಡ್ ಅನ್ನೋಕೆ ಸಿಂಪಲಾಗಿ ಹೋಲ್ ಐತ್ಬಿಟ್ರೆ ಏನಿಲ್ಲ. ಮೇಲ್ಗಡೆ ಒಂದು ಕನಕ ಪುಡಿ ಇದೆ ಗೈಸ್. ಈಗ ನೋಡ್ರಿ ನೋಡಿ ಹೆಂಗೆ ಮಾಡೋದು. ಗೈಸ್ ಅಲ್ಲಿ ನೋಡಿರಂದರೆ ಆ ಕನಕ ಪುಡಿ ಒಂದೇಟಿಗೆ ಮೇಲೆ ಬಂದ್ಬಿಡು ಗೈಸ್. ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿ ಮೊದಲು ಕೆಳಗೆ ಬಂದೀನಿ ಗೈಸ್. ಅಂತಲ್ಲಿ ಎಲ್ಲೇನೋ ಹೋದಲ್ಲಿ ಕಂಪಲ್ಸರಿ ಕೈ ಒಳಗೆ ಎಡೇನೋ ಸೇಫ್ಟಿ ಇರ್ಬೇಕು. ಇಲ್ಲಾಂದರೆ ನೋಡ್ರಿ ಮತ್ತೆ ಅದು ಸೌಂಡ್ ಮಾಡೋಕೊಂಡಿದ್ದದು. ಬೈ ಚಾನ್ಸ್ ಅಲ್ಲಿ ಏನಾರ ಬಂದರೆ ಲಾಕ್ ಇಳಿಯೋಕ್ಕಂತೂ ಆ ಸ್ಪಾಟಲ್ಲಿ ಆಗಲ್ಲ, ಬೇರೆ ದಾರಿ ಇಲ್ಲ. ಕಂಪಲ್ಸರಿ ಮೆಲ್ಲಕ್ಕೆ ಅಲ್ಲಿ ಫೇಸ್ ಮಾಡೇ ಬರ್ಬೇಕಿನ. ನೋಡ್ರಿ ಗೈಸ್, ನೋಡಿರಲ್ಲ ಈ ಗವಿ ಬಂದ್ಬಿಟ್ಟು ಹೆಂಗೈತಂದರೆ ನಾವು ನೋಡೋಕ್ಕಿಲ್ಲ ನೋಡ್ರಿ, ಸಿಂಪಲ್ ಆಗೈತಿ. ಬಟ್ ಏರ್ಬೇಕಂದ್ರೆ ಹೆವಿ ಟೈಟ್ ಗೈಸ್. ನೋಡ್ರಿ ಗೈಸ್ ಇಲ್ಲೊಂದು ಆವಿನ ಪರಿ ಹಂಗೆ ಬಾಲ ತೋರಿಸಿ ಕೆಳಗಡೆ ನೋಡ್ರಿ ಗೈಸ್. ಇಲ್ಲಿ ಬರೋ ಮುಂದೆ ಮಾತ್ರ ಭಾಳಕ್ಕೆ ಸಿಂಪಲಾಗಿ ಬಂದ್ಬಿಟ್ಟಿವಿ ನಾವು ಮಾತ್ರ. ಇವೆಲ್ಲ ನೋಡಿದರೆ ಈಗ ಬರೋ ಮುಂದೆ ಈಸಿ ಇತ್ತು, ಬಟ್ ಈಗ ಹೋಗೋ ಮುಂದೆ ಹೆಂಗಂತ ಯೋಚನೆ ಮಾಡಕೊಂತೀವಿ ನಾವು. ಯಾಕಂದರೆ ಬರೋ ಮುಂದೆ ಯಾವುದೋ ಒಂದು ಫ್ಲೋ ಅಲ್ಲಿ ಬಂದ್ಬಿಟ್ಟಿವಿ. ಈಗ ಹೋಗ್ಬೇಕಾದ್ರೆ ಇವೆಲ್ಲ ನೋಡಿ ಮೇಲೆ ಅದೊಂದು ಇದು ಮಾತ್ರ ಬಾಕಿ ಹೋಗ್ತಾಯಿದ್ದೀವಿ ಗೈಸ್. ಈ ವಿಡಿಯೋ ಈ ಥರ ವೀಡಿಯೋಗಳು ನಿಮಗೆ ಬೇಕಂದರೆ ಇದು ನಮ್ಮ ಈ ಗವಿ ವಿಡಿಯೋ 2 ಅಂತ ಹಾಕಿ ಗೈಸ್. ನಾ ಎಲ್ಲಿದ್ದರೂ ಗವಿ ವಿಡಿಯೋ ಹುಡುಕಿ ನಿಮ್ಗೆ ಹಾಕ್ತೀವಿ ಗೈಸ್. ಓಕೆನಾ ಗೈಸ್? ಬಾಯ್ ಗೈಸ್, ಮತ್ತೆ ಮೀಟ್ ಆಗೋಣ.